ಸರ್ಕಾರಿ ವಿರೋಧಿ ಪ್ರತಿಭಟನೆಗಳಲ್ಲಿ ಭಾಗಿಯಾದಂಥ ಆರೋಪ ಇರಾನ್ನಲ್ಲಿ ಕುಸ್ತಿಪಟು ಸಲೇಹ್ ಮೊಹಮ್ಮದ್ 19 ವರ್ಷ ಇವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗ್ತಾ ಇದೆ. ಕುಸ್ತಿಪಟು ಸೇರಿದಂತೆ ಮೂವರಿಗೆ ಸಾರ್ವಜನಿಕವಾಗಿ ಗಲ್ಲು. ಸಲೇಹ್, ಸೈಯದ್ ದಾವೂಡಿ, ಮೆಹದಿ ಘಾಸಿಮಿಗೆ ಗಲ್ಲು ಶಿಕ್ಷೆ. ಇರಾನ್ನ ಕೋಮ್ ನಗರದಲ್ಲಿ ಮೂವರಿಗೂ ಕೂಡ ಗಲ್ಲು ಶಿಕ್ಷೆ. 2026 ಜನವರಿ 8ರಂದು ಒಂದು ಪ್ರೊಟೆಸ್ಟ್ ನಡೆದಿತ್ತು ದೊಡ್ಡ ಮಟ್ಟದಲ್ಲಿ. ಪ್ರತಿಭಟನೆಯಲ್ಲಿ ಇಬ್ಬರು ಪೊಲೀಸರ ಹತ್ಯೆಯಲ್ಲಿ ಇವರು ಭಾಗಿಯಾಗಿದ್ರು ಅನ್ನುವಂಥ ಆರೋಪ. ನೋಡಿ, ಒಂದು ಕಡೆ ಯುದ್ಧವನ್ನು ಕೂಡ ಸಮರ್ಥವಾಗಿ ನಿಭಾಯಿಸ್ತಾ ಇರುವಂಥ ಇರಾನ್ ತನ್ನ ಬೇರೆ ಕೆಲಸಗಳಲ್ಲೂ ಕೂಡ ಕಾನ್ಸಂಟ್ರೇಷನ್ ಹೇಗೆ ವಹಿಸ್ತಾ ಇದೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಸರ್ಕಾರಿ ವಿರೋಧಿ ಚಟುವಟಿಕೆಗಳಲ್ಲಿ ಈ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದಂಥ ವಿಚಾರದಲ್ಲಿ, ಅದರಲ್ಲೂ ಕೂಡ ಪ್ರತಿಭಟನೆಯನ್ನು ತೀವ್ರಗೊಳಿಸಿದಂಥ ರೀತಿ ನೀತಿಗಳಲ್ಲಿ ಭಾಗಿಯಾಗಿರುವಂಥ ಆರೋಪದಡಿ ಇರಾನ್ನಲ್ಲಿ ಇದ್ದಂಥ ಕುಸ್ತಿಪಟು ಸಲೇಹ್ ಮೊಹಮ್ಮದ್ ಜೊತೆಗೆ ಕುಸ್ತಿಪಟು ಸೇರಿದಂತೆ ಮೂವರಿಗೆ ಸಾರ್ವಜನಿಕವಾಗಿ ಗಲ್ಲು ಶಿಕ್ಷೆಯನ್ನು ಈಗಾಗಲೇ ಪ್ರಕಟಿಸಲಾಗಿದೆ. ಸಲೇಹ್, ಸೈಯದ್ ದಾವೂಡಿ, ಮೆಹದಿ ಘಾಸಿಮಿಗೆ ಗಲ್ಲು ಶಿಕ್ಷೆ. ಇರಾನ್ನ ಕೋಮ್ ನಗರದಲ್ಲಿ ಮೂವರಿಗೂ ಗಲ್ಲು ಶಿಕ್ಷೆ. ಇನ್ನು ಇದೇ ವರ್ಷ 2026 ಜನವರಿ 8ರಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು ಇರಾನ್ನಲ್ಲಿ. ಪ್ರತಿಭಟನೆಯಲ್ಲಿ ಇಬ್ಬರು ಪೊಲೀಸರ ಹತ್ಯೆಯಲ್ಲಿ ಇವರು 3-4 ಜನ ಭಾಗಿಯಾಗಿದ್ರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇತ್ತು. ಈ ಆರೋಪದಲ್ಲಿ ಸಾರ್ವಜನಿಕವಾಗಿ ಗಲ್ಲು ಶಿಕ್ಷೆಗೆ ಇದೀಗ ಆಗ್ರಹ ವ್ಯಕ್ತಪಡಿಸಿದೆ. جهت متفرق نمودن اغتشاشگران و کنترل اجتماعات